ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನನ್ನ ದಿನ ಯಾವ ರೀತಿ ಹೋಗುತ್ತೆ ನೋಡೋಣ. ಇವತ್ತು ನಾವು ಅಮರೇಶ್ವರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ನೀರು ಬಂದಿತ್ತು, ಹೀಗಾಗಿ ನೀರೆಲ್ಲ ತುಂಬಿಟ್ಟು ಇದು ಇನ್ನೂ ಕಸ ಬಳಿದು ಕ್ಲೀನ್ ಮಾಡ್ಕೋಬೇಕು, ಅದಿನ್ನೂ ಬಾಕಿ ಇದೆ. ಹಾಗೆ ಗಿಡಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಬಂದಿದ್ವಿ. ಒಂದು ಕರು ಬಂದಿತ್ತು ನಮ್ಮ ಏರಿಯಾದಲ್ಲಿ, ತುಂಬ ಚೆನ್ನಾಗಿತ್ತು, ಮುದ್ದಾಗಿ ಚಿಕ್ಕದಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಈ ರೀತಿ ಏನಾದರೂ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ನನ್ನ ಬಾಲ್ಕನಿ ಗಾರ್ಡನಲ್ಲಿ ಗಿಡಗಳನ್ನು ನೋಡಿದಾಗಂತೂ ತುಂಬಾ ಖುಷಿ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಟೈಮ್ ಕಳೀತೀನಿ ಬೆಳಗ್ಗೆ, ಒಂದು 5 ನಿಮಿಷ ಯಾಕಾಗಲಿ ನಾನು ಸ್ವಲ್ಪ ಟೈಮ್ ಕಳ್ಕೊತೀನಿ. ಆಮೇಲೆ ಅಲ್ಲಿಂದ ಹಿಂದ್ಗಡೆ ಬರ್ತೀನಿ ಸೈಡ್ಗೆ. ಇಲ್ಲಿ ಆಲದ ಮರ ಇದೆ, ಇನ್ನೂ ಗಿಡಗಳು ಜಾಸ್ತಿ ಇತ್ತು, ಒಂದೊಂದೇ ಕಡಿತಾ ಇದ್ದಾರೆ. ಮನೆ ಮೇಲೆಲ್ಲ ಈ ಪಕ್ಕದ ಮನೆ ಮೇಲೆ ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಕಡ್ದಿದ್ದಾರೆ ಈಗ. ಹಾಗೆ ನಿನ್ನೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿತ್ತು. ಈಗ ಗಿಡಗಳಿಗೆಲ್ಲ ಸ್ವಲ್ಪ ಬೆಳಗ್ಗೆ ನೀರು ಹಾಕಿದ್ವಿ. ಹಾಗೆ ಒಂದು ನಿಂಬೆಹಣ್ಣು ಬಿದ್ದಿತ್ತು, ಇನ್ನೊಂದು ಹಣ್ಣಾಗಿತ್ತು, ಅದನ್ನು ಕೂಡ ತೆಗಿತಾ ಇದ್ದೀನಿ ನಾನು. ಬೆಳಗ್ಗೆ ಒಂದು ಟೈಮು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ಯಾಕಂದರೆ ಈ ಗಾರ್ಡನಲ್ಲಿ ಓಡಾಡೋದೇ ಒಂದು ಖುಷಿ. ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ರೆಡಿ ಆದ್ವಿ. ನನ್ನ ಮಗಳನ್ನ ರೆಡಿ ಮಾಡಿದ್ದೆ. ಫೋಟೋಗೆ ನಿಂದರು ಅಂದರೆ ನಾಲ್ಗೆ ತೆಗೆದು ನಿಲ್ತಾಯಿದ್ಲು. ಹಿಂಗೆ ಮಾಡಿ ಒಂದಿಷ್ಟು ಫೋಟೋಗಳನ್ನ ತಕ್ಕೊಂಡೆ ಅವಳದು. ಸ್ವಲ್ಪ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಟಿಫಿನ್ ಮಾಡೋಣ, ಇಲ್ಲಾಂದರೆ ಅವಳಿಗೆ ಹಸಿವಾಗುತ್ತಲ್ಲ, ಹಾಗಾಗಿ ಟಿಫಿನ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಯಾವತ್ತಾದರೂ ಒಂದಿನ ಈ ರೀತಿಯಾಗಿ ಹೊರಗಡೆ ಹೋಗಿ ಬಂದರೆ ತುಂಬಾ ಮೈಂಡ್ ಫ್ರೆಶ್ ಅನಿಸುತ್ತೆ. ಅದರಲ್ಲೂ ದೇವಸ್ಥಾನಕ್ಕೆ ಹೋದ್ರಂತೂ ಇನ್ನೂ ಖುಷಿ ಅನಿಸುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ. ನಮ್ಮ ಅಪ್ಪ ಅಮ್ಮ, ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಗಳು. ನೋಡಿ, ನನ್ನ ಮಗಳು ಮಲಗಿರೋ ಥರ ನಾಟಕ ಮಾಡ್ತಾಯಿದ್ದಾಳೆ. ಅವಳಿಗೆ ಮೊಬೈಲ್ ಹಿಡಿದ ತಕ್ಷಣವೇ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಯಾಕೆ ಹಿಡ್ತಿದ್ಯಾ ಅಂತ ಇದ್ಲು. ನಾನು ಮಲ್ಕೊತೀನಿ ಅಂತ ಹೇಳ್ತಾಯಿದ್ಲು. ಬೆಳಿಗ್ಗೆ ಅವಳು ಬೇಗ ಎದ್ಬಿಡ್ತಾಳೆ. ನಾನು ಎಷ್ಟು ಹೇಳಿದ್ರು ಮಲಗೋದಿಲ್ಲ ಅವಳು. ಎಲ್ಲರ ಮನೆಯಲ್ಲೂ ಎದ್ದೇಳೋದು ಸಮಸ್ಯೆ ಇರುತ್ತೆ, ನಮ್ಮ ಮನೆಯಲ್ಲಿ ಅವಳು ಮಲಗಲ್ಲ ಅನ್ನೋದೊಂದು ಸಮಸ್ಯೆ. ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಲ್ಲ ಅದರ ಅರ್ಧ ಗಂಟೆ ಒಳಗಡೆ ಅವಳು ಎದ್ಬಿಡ್ತಾಳೆ. ನಾಷ್ಟ ಎಲ್ಲ ಮಾಡಿಕೊಂಡು ಅಮರೇಶ್ವರಕ್ಕೆ ಹೊರಟ್ವಿ. ಅಮರೇಶ್ವರಕ್ಕೆ ಹೋದರೆ ಏನೋ ಒಂದು ರೀತಿ ನೆಮ್ಮದಿ ಇರುತ್ತೆ. ಇದು ನನ್ನ ತವ್ರ ಮನೆಯ ದೇವರು. ಇಲ್ಲಿ ಯಾವಾಗಲೂ ಬರ್ತೀವಿ. ಇದು ಹತ್ತಿರ ಆಗುತ್ತೆ, ಒಂದು 18ರಿಂದ 20 ಕಿಲೋಮೀಟ್ರ್ ಅಷ್ಟೇ ಇದು ಇರೋದು. ತುಂಬ ಚೆನ್ನಾಗಿದೆ. ನಾವು ಹೋದಾಗ ಬಿಸಿಲು ಜಾಸ್ತಿ ಇರಲಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮೆಟ್ಲು ಜಾಸ್ತಿ ಇದೆ ಕೆಳಗಡೆ ಇಳಿಯೋಕ್ಕೆ. ನಾವು ಯಾವುದೇ ದೇವ್ರಿಗೆ ಹೋದ್ರೂ ನೀವು ಅಬ್ಸರ್ವ್ ಮಾಡಿರ್ಬೋದು, ದೇವರು ಕೆಳಗಡೆನೇ ಇರುತ್ತೆ. ನಾವು ಕೆಳಗಡೆ ಇಳಿದ್ಬಿಟ್ಟೆ ಹೋಗಬೇಕು ಹೆಚ್ಚಾಗಿ. ಹಾಗೆ ನನ್ನ ಮಗಳಿಗೆ ಆ ದೊಡ್ಡ ಗಂಟೆ ಹೊಡಿಬೇಕು ಅನ್ನೋದೊಂದು ಆಸೆ ಇತ್ತು, ಹಾಗಾಗಿ ಅವ್ರ ಅಪ್ಪನ ಜೊತೆಗೆ ಒಂದಿಷ್ಟು ಫೋಟೋ ತೆಗೆಸ್ಕೊಂಡು ಆ ಗಂಟೆ ಹೊಡಿತೀನಿ ಅಂತ ಹೇಳಿ ಮೇಲೆ ಹತ್ತಿದ್ಲು. ಅವಳಿಗೆ ಪ್ರತಿ ಸರಿ ಇಲ್ಲಿ ಬಂದಾಗ ಈ ಗಂಟೆ ಹೊಡೆಯೋದು ಒಂದು ಅಭ್ಯಾಸ. ಅದಕ್ಕೆ ಅವಳು ಹೊಡಿತೀನಿ ಅಂತ ಹೇಳಿ ಹೊಡಿತಾ ಇದ್ದಾಳೆ ನೋಡಿ ಗಂಟೆನ. ಅವಳಿಗೆ ತುಂಬ ಖುಷಿಯಾಗುತ್ತೆ ಈ ಗಂಟೆ ಎಲ್ಲ ಹೊಡೆಯೋದು ಅಂದರೆ. ಮಕ್ಕಳಿಗೇನೆಂದರೆ ಈ ರೀತಿ ಮೆಮೊರೀಸೇ ತುಂಬಾ ಇಷ್ಟ ಆಗುತ್ತೆ. ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಆಮೇಲೆ ತುಂಬ ಹಳೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಇದು ಯಾವ ರೀತಿಯಾಗಿ ದೇವಸ್ಥಾನ ಆಯಿತು ಅಂತ ಹಿಂದಿನ ಕಥೆಗಳಲ್ಲಿ ನಾವು ನೋಡ್ಬೋದು. ಒಂದು ಬುಕ್ ಕೂಡ ಬರೆದಿದ್ದಾರೆ ಒಂದಿಷ್ಟು ಜನ, ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಆಮೇಲೆ ಇಲ್ಲೇನೆಂದರೆ ನೀರು ಒಂದು ವರ್ಷವೂ ಬತ್ತೋಗಲ್ಲ. ಇಲ್ಲಿ ಯಾವಾಗಲೂ ನೀರಿರುತ್ತೆ ಇಲ್ಲಿ, ಅದೊಂದು ಖುಷಿ. ಇದು ನೋಡಿ ಕೊಂಡ. ಇಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಸ್ನಾನ ಮಾಡದೇ ಇರೋರಿಗೆ, ಇಲ್ಲಿ ಕೊಂಡದಲ್ಲಿ ಸ್ನಾನ ಮಾಡದೇ ಇರೋರಿಗೆ ಒಳಗಡೆ ಪ್ರವೇಶ ಇಲ್ಲ. ಅಂದರೆ ಗರ್ಭಗುಡಿನಲ್ಲಿ ಒಳಗಡೆ ಹೋಗಬೇಕು ಅಂದರೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೇ ಅವರು ಬಿಡ್ತಾರೆ. ನನ್ನ ಮಗಳು ಕೂಡ ನೀರಲ್ಲಿ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ಲು, ಹಾಗಾಗಿ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು. ಕಾಲೆಲ್ಲ ತೊಳೆಸ್ಕೊಂಡು ಕರ್ಕೊಂಡು ಬಂದರು.
ನಾವು ಅಲ್ಲೇ ಹೊರಗಡೆ ಇದೆ ನಳ, ಅಲ್ಲಿ ತೊಳ್ಕೊಂಡು ಬಂದಿದ್ವಿ. ಇಲ್ಲಿ ಇವ್ರು ಕರ್ಕೊಂಡು ಹೋದರು, ಮಳೆ ಶುರುವಾಗ್ಬಿಡ್ತು ಅವಳಿಗೆ. ಹಾಗಾಗಿ ಮಳೆ ಬಂತು, ಹಾಗಾಗಿ ವಾಪಸ್ ಕರ್ಕೊಂಡು ಬಂದುಬಿಟ್ರು. ಈ ಜಾತ್ರೆ ಇದ್ರದ್ದು ಮಾರ್ಚ್ ಟೈಮಲ್ಲಿ ಇರುತ್ತೆ, ಅಂದರೆ ಹೋಳಿ ಹುಣ್ಣಿಮೆ ದಿನವೇ ಇದ್ರ ಜಾತ್ರೆ ಇರುತ್ತೆ. ಆಮೇಲೆ ಒಂದು 3 ದಿನ ಆದಮೇಲೆ ಸಣ್ಣದ ತೇರಿರುತ್ತೆ. ಆಮೇಲೆ ಕಾರ್ತಿಕ ದೀಪೋತ್ಸವ ಮಾಡ್ತಾರೆ, ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಜನ ಸೇರಿರ್ತಾರೆ. ಜಾತ್ರೆಗೂ ಕೂಡ ಅಷ್ಟೇ, ಮಹಾರಾಷ್ಟ್ರ, ಬೆಂಗಳೂರಿಂದ ತುಂಬ ಜನ ಬರ್ತಾರೆ, ಮುಂಬೈಯಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ. ಅದು ಯಾಕೆ ಅಂತ ಗೊತ್ತಿಲ್ಲ, ತುಂಬ ಜನ ಬರ್ತಾರೆ, ಲಕ್ಷಾಂತರ ಜನ ಸೇರ್ಕೊತಾರೆ ಇಲ್ಲಿ. ಅಷ್ಟು ಇಲ್ಲಿ ನಡ್ಕೊತಾರೆ ಎಲ್ಲರೂ. ಇದ್ರ ಹಿಂದೆ ಒಂದು ಗಾರ್ಡನ್ ಇದೆ, ಅದನ್ನು ಮತ್ತೆ ಯಾವಾಗಾದರೂ ತೋರಿಸ್ತೀನಿ. ಸದ್ಯಕ್ಕೆ ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗ್ತಾ ಇದ್ದೀವಿ ನಾವು. ನನ್ನ ಮಗಳಿಗೆ ಕೊಂಡದಲ್ಲಿ ಹೋಗಿ ಬಂದಿದ್ದೆ, ದೊಡ್ಡ ಖುಷಿ ಆಯಿತು. ನಾವು ಹೋಗಬೇಕು ಅಂತ ಅಂದ್ಕೊಂಡ್ವಿ, ಅಲ್ಲಿ ಒಬ್ಬರು ಪೂಜೆ ಮಾಡಿಸ್ತಾಯಿದ್ರು, ಹೀಗಾಗಿ ಹಾಗೆ ನಿಂತ್ಕೊಂಡಿದ್ವಿ. ಆಮೇಲೆ ಮತ್ತೆ ರಶ್ ಆಗುತ್ತೀನು ಅಂತ ಹೇಳಿ ಹೋದ್ವಿ. ಈ ನೀರು ನೋಡಿ ಯಾವತ್ತೂ ಹೀಗೇ ಇರುತ್ತೆ ಇಲ್ಲಿ. ಈ ನೀರು ಅಲ್ಲೊಂದು ಬಾವಿ ಇದೆ, ಆ ಬಾವಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ನೀರಿದ್ದೇ ಇರುತ್ತೆ, ಒಂದು ಸಾರಿನೂ ನೀರಿಲ್ಲ ಅನ್ನೋ ಥರ ಇರೋದಿಲ್ಲ, ಇಲ್ಲಿ ನೀರಿದ್ದೇ ಇರುತ್ತೆ. ಆಮೇಲೆ ದೇವರ ಗರ್ಭಗುಡಿನಲ್ಲೂ ಕೂಡ ನೀರಿದೆ, ಅಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ಪೂಜೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನನ್ನ ಮಗಳನ್ನ ಒಳಗೆ ಕರ್ಕೊಂಡ್ರು ಅವರು, ಚಿಕ್ಕವಳಲ್ಲ, ಹಾಗಾಗಿ ದೊಡ್ಡವರಿಗೆ ಅಲ್ಲಿ ಕೊಂಡದಲ್ಲಿ ಸ್ನಾನ ಮಾಡಿದ್ರೆ ಮಾತ್ರ ಬಿಡ್ತಾರೆ. ಅವಳ ಕಡೆ ಪೂಜೆ ಮಾಡಿಸಿದ್ರು, ತುಂಬಾ ಖುಷಿ ಅನ್ನಿಸ್ತು ನನಗೆ ಅವಳ ಕಡೆ ಪೂಜೆ ಮಾಡಿಸಿದ್ದಕ್ಕೆ. ಅವಳು ಕೂಡ ಸ್ವಲ್ಪ ಅವರಿಗೆ ತಿಳಿಯುತ್ತೆ ಕೆಲವೊಂದೆಲ್ಲ, ಮಾಡ್ತಾಳೆ ಅವಳು ಕೂಡ ಪೂಜೆ. ಏನಂದರೆ ಹೂವು ಇಡೋದು, ಆಮೇಲೆ ಸ್ವಲ್ಪ ಏನಂದರೆ ಅರಿಶಿನ ಕುಂಕುಮ ಹಚ್ಚೋದು, ಅದೆಲ್ಲ ಗೊತ್ತಾಗತ್ತೆ. ಇದು ನೋಡಿ, ಇದು ನಂದಿ, ಇದರಿಂದ ನೀರು ಬರುತ್ತೆ. ನಾನು ಚಿಕ್ಕವಳಿದ್ದಾಗಿಂದನೂ ಬರ್ತಾಯಿದ್ದೀನಿ. ಇದು ಹೀಗೆ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳ ಜೊತೆಗೆ ಈ ರೀತಿ ಹೋದರೆ. ಅವಳದೊಂದು ಫೋಟೋ ಇದೆ, ಚಿಕ್ಕವಳಿದ್ದಾಗ ಈ ನೀರಲ್ಲಿ ಆಡೋದು. ಅದೇ ರೀತಿಯಾಗಿ ಮಾಡೋಣ ಅಂತ ಹೇಳಿ ಅವಳು ನಿಂದ್ರಿಸಕ್ಕೆ ಹೋದೆ, ಅವಳು ಬಟ್ ನೀರಲ್ಲಿ ಆಡೋದ್ರಲ್ಲೇ ಮುಳುಗಿದ್ಲು ಅವಳು. ತಿನ್ಬಾ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂತು ಟೈಮ್ ಕಳೆದ್ವಿ, ಕೊಬ್ಬರಿ ಎಲ್ಲ ಹೊಡ್ಕೊಂಡು ತಿಂತಾ ಇದ್ವಿ. ಅವಳು ಕೂಡ ತಿಂದ್ಲು. ಅವಳಿಗೆ ಕೂಡ ಒಂದು ಖುಷಿ ಅನ್ನಿಸ್ತು, ಯಾಕಂದರೆ ನಾವು ಪದೇ ಪದೇ ಬರಲ್ಲ ಇಲ್ಲೆಲ್ಲ. ದೇವಸ್ಥಾನಕ್ಕೆ ಹೋದರೆ ಅವಳಿಗೂ ಕೂಡ ಖುಷಿ. ಆಮೇಲೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಅವಳು ಈಗೇನು ಬಂದಿದ್ದಾಳೆ ನೋಡಿ, ಹೂ ಇಟ್ಕೊಂಡು ಲಂಗ ಹಾಕ್ಕೊಂಡು ಆ ರೀತಿಯಾಗಿ ಬರಬೇಕು ಅವಳಿಗೆ, ಅಷ್ಟಿಷ್ಟ ಅವಳಿಗೆ. ಹಾಗೆ ಈ ಸೂರ್ಯಕಾಂತಿ ತೋಟ ಇತ್ತಲ್ಲ ಹೊಲದಲ್ಲಿ, ಅವಳು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ತಾ ಇದ್ಲು ನಮ್ಮ ಅಪ್ಪಾಜಿಗೆ. ಹಾಗಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಅವಳಿಗೆ ಫೋಟೋ ಎಲ್ಲ ತೆಗ್ಸಿದ್ವಿ. ರೀಲ್ ಕೂಡ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಅವಳಿಗೆ ಏನಂದರೆ ಈ ಥರದಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಹಾಗಾಗಿ ಅವಳಿಗೆ ಡ್ಯಾನ್ಸ್ ಮಾಡಿಸಿದೆ ನಾನು. ಅವಳಿಗೆ ತುಂಬ ಇಷ್ಟ ಇತ್ತು, ಅದೇನೋ ಗೊತ್ತಿಲ್ಲ, ಎಲ್ಲಿ ನೋಡಿದಾಳೋ ಗೊತ್ತಿಲ್ಲ, ಮೊಬೈಲಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾ ಇದ್ಲು ಅವಳು. ಈ ರೀತಿ ಮಾಡಬೇಕು, ಇದೆಲ್ಲ ಬರಬೇಕು, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಹಾಗೆ ಒಂದು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ನಾನು ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಬರೋಷ್ಟರಲ್ಲಿ ನೋಡಿ, ಒಂದು ನಿನ್ನೆ ಹೂವು ಅರಳಿತ್ತು, ಅದನ್ನು ತೆಗೆದುಬಿಟ್ಟು ಇಟ್ಟೆ ನಾನು. ಇನ್ನೂ 2 ಇವತ್ತು ಅರಳದಿದೆ. 2 ಒಂದೇ ದಿನ ಅರಳುತ್ತೆ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹೂಗಳು ಅರಳಿದ್ರೆ. ಫಸ್ಟ್ ಡೇ ಹೂ ಅರಳಿದಾಗ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಸಾರಿನೂ ಪೂಜೆ ಮಾಡ್ತಾರೆ ಕೆಲವೊಂದಿಷ್ಟು ಜನ. ನಾನು ಒಂದು ಸಾರಿ ಅರಳಿದಾಗ ಪೂಜೆ ಮಾಡಿರ್ತೀನಿ. ಇನ್ನೂ ನಮ್ಮ ಮನೆಯಲ್ಲಿ ಹೂಗಳಾಗಿಲ್ಲ, ಯಾಕಂದರೆ ಈ ಸರಿ ನಾನು ನಮ್ಮ ಮನೆಯಲ್ಲಿ ಇರುವಂಥ ಗಿಡಗಳಿಗೆ ಅಷ್ಟೊಂದು ಕೇರ್ ಮಾಡೋಕ್ಕಾಗಿಲ್ಲ. ಪ್ರತಿ ಸಾರಿ ರೀಪಾಟ್ ಮಾಡಿ ಇಡ್ತಿದ್ದೆ ನಾನು. ಈ ಸಾರಿ ರೀಪಾಟೇ ಮಾಡಿಲ್ಲ ನಾನು, ಹಾಗಾಗಿ ಸ್ವಲ್ಪ ಹೂ ಅರಳೋದು ಲೇಟ್ ಆಗುತ್ತೆ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಬಿಟ್ಟು ಹೊರಗಡೆಯಿಂದ ಇವತ್ತು ಊಟ ತರಿಸಿದ್ದು, ಹೋಳಿಗೆ, ಚಪಾತಿ ಅದೆಲ್ಲ ತರಿಸಿದ್ದು, ಖಾನಾವಳಿಯಿಂದ ತರಿಸಿದ್ದು ಚೆನ್ನಾಗಿತ್ತು. ಅದೆಲ್ಲ ತಿಂದ್ಬಿಟ್ಟು ವಾಪಸ್ ನಾನು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ನಮ್ಮನೆಯವರು
ಪಾನ್ ತೊಗೊಂಡು ಬಂದಿದ್ರು. ಆ ಪಾನ್ನ ತಿನ್ನೋಣ ಅಂತ ಹೇಳಿ, ಯಾಕಂದರೆ ಊಟ ಚೆನ್ನಾಗಾಗಿತ್ತು. ಊಟ ಚೆನ್ನಾಗಾದಾಗ ಒಂದು ಪಾನ್ ಇದ್ದರೆ ತುಂಬಾ ಖುಷಿ ಅನಿಸುತ್ತಲ್ವ ತಿನ್ನೋದಕ್ಕೆ. ನನಗೆ ಈ ರೀತಿ ಇದ್ದರೆ ತುಂಬಾ ಇಷ್ಟ. ಹಾಗಾಗಿ ಒಂದು ಪಾನ್ ತೊಗೊಂಡು ಬಂದರು. ಹಾಗೆ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ನಾನು ಬಟ್ಟೆ ಹಾಕಿದ್ದೆ ಮಷಿನಿಗೆ. ಆ ಬಟ್ಟೆನೆಲ್ಲ ಕ್ಲೀನ್ ಮಾಡೋಕ್ಕೆ ವಾಷಿಂಗ್ ಮಷಿನ್ಗೆ ಬಟ್ಟೆ ಎಲ್ಲ ಕ್ಲೀನ್ ಆದಮೇಲೆ ತೊಗೊಂಡು ಬಂದು ಹೊರಗಡೆ ಒಣ ಹಾಕಿದೆ. ಇಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು, ಅವ್ರನ್ನ ಮಾತಾಡಿಸ್ತಾ ನೋಡ್ತಾ ಇದ್ದೆ. ಇವನು ಬರ್ತಾನೆ. ಹಾಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟರಲ್ಲೇ ನಮ್ಮ ಮನೆಯವರು ವಾಪಸ್ ಬಂದರು. ನಮ್ಮ ಮನೆಯವರು ಡ್ರೈವಿಂಗ್ ಕಲಿತಾ ಇದ್ದಾರೆ. ಇವತ್ತು 2ನೇ ದಿನ ಡ್ರೈವಿಂಗ್ ಕಲಿಯೋದು. ಇವತ್ತು ಅವರೇ ಗಾಡಿ ಓಡಿಸ್ತಾ ಇದ್ದಾರಂತೆ. ಹಾಗಾಗಿ ಬಾ ಅಂತ ಹೇಳಿ ಫೋನ್ ಮಾಡಿ ಕರೆದ್ರು. ಹೀಗಾಗಿ ಮತ್ತೆ ರೆಡಿ ಆದೆ, ಬಂದು ಕರ್ಕೊಂಡು ಹೋದರು. ಅವರು ಕಾಲೇಜ್ ಗ್ರೌಂಡಲ್ಲೇ ಕಲಿತಾ ಇದ್ದಾರೆ ಅವರು. ಹಾಗಾಗಿ ನಮ್ಮನ್ನು ಕೂಡ ಕರ್ಕೊಂಡು ಹೋದರು. ಈಗ ಗಾಡಿ ಅವರೇ ಹೊಡಿತಾ ಇದ್ದಾರೆ. ಪಕ್ಕದಲ್ಲಿ ಡ್ರೈವರ್ ಇದ್ದಾರೆ, ಹೇಳ್ಕೊಡ್ತಾ ಇದ್ರು ಅವರು. ಈಗ ಒಂದು ಸ್ವಲ್ಪ ಹೊಡಿತಾ ಇದ್ದಾರೆ. ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದಾರೆ. ತುಂಬ ಖುಷಿ ಅನ್ನಿಸ್ತು. ನೆಕ್ಸ್ಟು ಗಾಡಿ ಎಲ್ಲ ಮೊದಲು ಅವರು ಗಾಡಿ ಕಲ್ತಿದ್ದಾರೆ, ಬಟ್ ತುಂಬ ವರ್ಷ ಆಯಿತು, ಮತ್ತೆ ವಾಪಸ್ ಗಾಡಿ ಓಡಿಸಿಲ್ಲ ಅವರು. ಈಗ ಮತ್ತೆ ಶುರು ಮಾಡ್ಕೋಬೇಕು ಅಂತ ಹೇಳಿ ಕಾರ್ ತೊಗೋಬೇಕು ಅಂತ ಹೇಳಿ ಅವರು ಗಾಡಿ ಕಲಿತಾ ಇದ್ದಾರೆ. ಇದು ನಮ್ಮ ಅಪ್ಪಾಜಿ ಗಾಡಿ. ಇದು ಅವ್ರ ಕಾರಲ್ಲೇ ನಾವು ಡ್ರೈವಿಂಗನ್ನು ಕಲಿತಾ ಇದ್ದಾರೆ ನಮ್ಮ ಮನೆಯವರು. ಜೀವನದಲ್ಲಿ ಏನಂದರೆ ಏನಾದರೂ ಹೊಸದನ್ನು ಕಲಿತಾ ಇರಬೇಕು, ಹೊಸದನ್ನು ಮಾಡ್ತಾ ಇರಬೇಕು. ಇಲ್ಲಾಂದರೆ ಜೀವನ ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ. ಅದೇ ಬೆಳಗ್ಗೆ ಎದ್ದು ಅದೇ ಮಾಡೋದು. ಸ್ವಲ್ಪ ಜೀವನದಲ್ಲಿ ಏನಾದರೂ ಲರ್ನಿಂಗ್ ಇರಬೇಕು ನನ್ನ ಪ್ರಕಾರ. ಯಾಕಂದರೆ ಒಂದೇ ರೀತಿಯಾದಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗಬಾರ್ದು ಅಂತ ಅಂತೀನಿ ನಾನು. ಮಾಡಬೇಕು, ಅದ್ರ ಜೊತೆಗೇ ಬೇರೆನೂ ಕಲಿಬೇಕು. ನಾನು ಹಿಂಗಾಗಿ ಮನೆಯಲ್ಲೂ ಕೂಡ ಅಷ್ಟೇ, ನಾನೇನಾದರೂ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆ ಕೆಲಸ ಈಗ ದಿನ ನಾವು ಕಸ ಬಳಿಯೋದು, ಒರೆಸೋದು ಇದನ್ನೇ ಮಾಡ್ತಾಯಿರ್ತೀವಿ. ಅದ್ರ ಜೊತೆಗೆ ಹೊಸದಾಗಿ ಏನಾದರೂ ಕಲಿಬೇಕು. ನಾನು ಅದಕ್ಕೆ ಏನು ಮಾಡ್ತೀನಿ, ಕೆಲವೊಂದು ಏನಾದರೂ ಇಂಟ್ರೆಸ್ಟ್ ಅಂತ ಅನಿಸಿದ್ರೆ ನಾನು ಮತ್ತೆ ಕಲಿತೀನಿ. ಕೆಲವೊಂದನ್ನು ಯೂಟ್ಯೂಬ್ ನೋಡಿ ಕಲ್ತಿದ್ದೀನಿ ನಾನು. ಏನಂದರೆ ನಾನು ಕುಚ್ಚು ಕಟ್ಟಕ್ಕೆ ಬರ್ತಿರ್ಲಿಲ್ಲ. ನಾನು ಸಿಂಪಲ್ಲಾಗಿ ಕುಚ್ಚು ಕಟ್ಟೋದನ್ನು ಕಲ್ತ್ಕೊಂಡಿದ್ದೀನಿ. ಅದು ಏನಂದರೆ ಯೂಟ್ಯೂಬನ್ನು ನೋಡಿಬಿಟ್ಟು. ಸರಿ, ಅಪ್ಪನ ಜೊತೆಗೆ ಎದಕ್ಕೆ ಮಾತಾಡಲ್ಲ? ಮತ್ತು ಗಾಡಿ ಕಲಿಯಕತ್ತಾನಿಲ್ಲ ಅಪ್ಪ. ಅಪ್ಪನ ಮಾತಾಡ್ಸಲ್ಲ ನೀನು? ಅಪ್ಪನ ಮ್ಯಾಗ ಸಿಟ್ಟಾಗಿ ಎದಕ್ಕೆ? ಮತ್ತು ಅಪ್ಪ ಕಲ್ತ್ರು, ಗಾಡಿ ಕಲ್ತ್ರು, ನೀನು ಹೊರಗೆ ಕರ್ಕೊಂಡು ಅಡ್ಡಾಡಕ್ಕೆ ಬರ್ತಿಲ್ಲ ಕಾರ್ನ್ಯಾಗ. ಓಕೆವಲ್ಲೇ ಅಪ್ಪನ ಜೊತೆ ಕಾರ್ನ್ಯಾಗ. ಬರ್ತೀನಮ್ಮ ನಾನು. ಅಪ್ಪ ಬಂದು ನೋಡಲ್ಲೇ. ಅಲ್ಲೇ ಇರು. ಅಲ್ಲಿ ಬರಲ್ಲ ಅಪ್ಪ. ನೀ ಹೆದರ್ತಿ? ಅಪ್ಪ ಬಂದು ಗುತ್ತಣ್ಣ ನಿಂಗೆ. ಅವ್ರು ಕಲಿತಾ ಇರೋದ್ರಿಂದ ಇವಳಿಗೆ ಬರಬೇಡ ಅಂದರು. ತುಂಬಾ ಕೋಪ ಮಾಡ್ಕೊಂಡಿದ್ಲು. ಆಮೇಲೆ ಮತ್ತೆ ಸ್ವಲ್ಪ ಶಾಂತ ಆದಳು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.